ಬದುಕಿಗೆ ಬೇಕು ನಗು ಎಂಬ ಟಾನಿಕ್ಕು, ಬದುಕಿಗೆ ಬೇಕು ನಗು ಎಂಬ ಟಾನಿಕ್ಕು, ಅದಿಲ್ಲದೆ ಹೋದರೆ ಬದುಕೆ ಟೈಟಾನಿಕ್. ಅದಕ್ಕಾಗಿನ ಯಾವಾಗಲೂ ನಗ್ತಾ ಇರಬೇಕು ಮತ್ತು ನಗಿಸ್ತಾ ಇರಬೇಕು ಅಂತ ಹೇಳ್ತಾ, ಈಗ ನಮ್ಮ ಮೇಲೆ ಹಾಸ್ಯನ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳ ನಮಗೆ ಹಾಸ್ಯವಾಗಿ ಕಾಣ್ತವೆ ನೋಡ್ರಿ. ಏನಿಲ್ಲ, ಒಂದ್ಸರ್ತಿ ಮನೆಯೊಳಗೆ ಏನಾಗಿತ್ತ ಅಂದ್ರ, ನನ್ನ ಹೆಂಡತಿ ಸೀರೆ ಬೇಕಾಗಿತ್ತು. ನನ್ನ ಕಾರ್ಯಕ್ರಮಕ್ಕ ಹೊಂಟಿದ್ದೆ, ಸೀರೆ ತರಕ್ ಹೋಗು ನಡೀರಿ ಎಂದು, ಸೀರೆ ತರಕ್ ಹೋಗು ನಡಿ ಎಂದು. ಇಲ್ಲ, ಮತ್ ನನಗೆ ಕಾರ್ಯಕ್ರಮ ಐತಿ, ನನ್ನ ಕಾರ್ಯಕ್ರಮಕ್ಕೆ ಹೋಗ್ಬೇಕೈತಿ, ನೀನು ಹೋಗಿ ಬಾ ಅಣ್ಣ. ಇಲ್ರಿ, ನೀವು ಬರ್ಲೇಬೇಕಂದ್ರಿ. ಅಲ್ಲ, ಮತ್ ನೋಡ್ ನನ್ನ ಕಾರ್ಯಕ್ರಮ ಐತಿ, ನಾ ಬರ್ಲಿಕ್ಕೆ ನೀವು ಹೋಗ್ಬೇಕು. ಇಲ್ರಿ, ನೀವು ಬರಬೇಕಂದ್ರಿ. ಈ ಹೆಣ್ಮಕ್ ನೋಡ್ರಿ ಹಿಂಗ ಒಂದ್ ಹಠ ಹಿಡಿದ್ರೆ ಬಿಡಂಗಿಲ್ಲ. ಆಯ್ತು ನಡಿ ಅಂತ ಹೇಳಿ ಹೋದ್ರಿ. ಸೀರೆ ಅಂಗಡಿಗೆ ಹೋದಿವ್ರಿ. ಇಲ್ಲಿ ನೋಡ್ರಿ, 10 ಜನರಿಗೆ ಗಂಡ ಮಕ್ಳಿಗೆ ಡ್ರೆಸ್ ತಗೋಬಹುದು, ಕರೆ ಒಂದ್ ಹೆಣ್ಮಕ್ಳಿಗೆ ಸೀರೆ ತಗೊಂಡು ಬಹಳ ಕಠಿಣ ಕೆಲಸ ಐತಿ. ಹೌದಿವ್ರಿ, ಅಲ್ಲಿ ಸೀರೆ ತೆಗಿಯಾಕ ಹಚ್ಚಿರೋ ಸೀರೆ ಸೆಲೆಕ್ಟ್ ಮಾಡ್ರಿ ಅಂದ. ಅಲ್ಲ, ನಾಯಕ್ ಸೀರೆ ಉಡಕ್ ನೀ ಸೆಲೆಕ್ಟ್ ಮಾಡ ಅಣ್ಣ. ಇಲ್ರಿ, ನೀವು ಮಾಡ್ರಿ ಅಂತ. ನನಗ್ ಹೊರತಾಗಂಗಿಲ್ಲ, ಹುಡುಕ್ ನೀನ ಯಾವ್ದ್ರ ಒಂದ್ ಸೆಲೆಕ್ಟ್ ಮಾಡು ಅಂತ ನಾ ಹೇಳಕತ್ತೇನೆ. ಇಲ್ರಿ, ನೀವು ಒಂದ್ ಯಾವ್ದ್ರ ಸೆಲೆಕ್ಟ್ ಮಾಡು. ಅಲ್ಲ, ಹುಡುಕ್ ನೀ ಯಾವ್ದು ಮಾಡ್ರಿ. ಇಲ್ರಿ, ತೊಳ್ಯಾರ ನೀವರ್ಲೆ, ನೀವೇ ಯಾವ್ದು ಒಂದ್ ಸೆಲೆಕ್ಟ್ ಮಾಡಿ. ನೋಡ್ರಿ, ಮತ್ತೊಂದ್ಸಲ ಏನಾಗಿತ್ತಪ್ಪ ಅಂದ್ರ, ನನಗ ಕಾಣಿಸ್ಬೇಕಂತ ಹೇಳಿ ನನ್ನ ಹೆಂಡತಿ ಏನ್ ಮಾಡಪ್ಪ ಅಂದ್ರ, ಮನೆಯವರೆಗೆ ಯಾರೋ ಬಂದಂಗಾಯ್ತು, ಹೊರಗೋಗಿ ನೋಡ್ತಾಳ. 2 ಕತ್ತಿಗಳು ಬಂದಿದ್ರು, ಎರಡು ಕತ್ತಿಗಳು ಬಂದಿದ್ದು. ನನಗ್ ಕರೆದು ಏನ್ ಹೇಳ್ಬೇಕ, ರೀ ಬರಿಲ್ಲ ಅಂದ. ಬರ್ರಿ ಅಂದ್ರೆ ನಾವು ಹೊಡ್ಕೊತೀವಿ, ನೋಡಿ ಏನ್ರಿ ಯಾರೇ ಬಂದಿರ್ಬೇಕು ಅಂತ ಹೇಳಿ ಹೋಗಿ ಬಾಗಿಲು ನೋಡ್ತೀನ, 2 ಕತ್ತಿಗಳು ನಿಂತಾವ. ಏನ್ ಹೇಳ್ಬೇಕು ನಾನೇ, ನೋಡ್ರಿ ನಿಮ್ ಪೌಣ್ಯಾರ್ ಬಂದಾರ ನೋಡ್ರಿ, ನಿಮ್ಗೆ ನಾನು ಇನ್ಸೆಕ್ಟ್ ಮಾಡ್ಬೇಕಂತ ಈ ತರ ಹೇಳ್ರಿ, ನೋಡಿ ನಿಮ್ ಪೌಣ್ಯಾರ್ ಬಂದಾರ. ನಾವು ಬಿಡ್ಲಿಲ್ಲ, ನಾವೇ ಕಡಿಲಿಲ್ಲ ಮಾತ್ರ. ಮತ್ತೇನ್ರಿ, ಅತ್ತಿ ಮಾವರು ಈಗ ಬಂದರಿ, ಮಗಳಿಗೆ ಬೇಕಾಗಕ್ ಬಂದರಿ ಕಾಣ್ತೈತಿ. ಒಂದ್ 2 ದಿವಸ ಕರ್ಕೊಂಡು ಹೋಗಿ ಬೇಗ ಕಳಿಸ್ರಿ. ಮತ್ತೆ ಗಪ್ಪ ಹೆಣ್ಮಕ್ಳು ಇದ್ದಾರೆ, ಮಾತಾಡಕ್ ಬರೋದಿಲ್ಲ ನಮ್ಗೆ. ಒಂದ್ಸಲ ಏನಾಗಿತ್ತ ಅಂದ್ರ ಈ ಹೆಣ್ಮಕ್ಳು ನಮ್ಮ ಗಂಡಿನ ಮರವಿನ ಬಗ್ಗೆ ಮಾತಾಡತ್ತೀರಿ. ಮರವಿನ ಬಗ್ಗೆ ಒಬ್ಬಕ್ಕೆ ಚಾಲು ಮಾಡಿದ್ರು, ನನ್ನ ಗಂಡ ಇಷ್ಟು ಮರಗೇಡೈತಿ ಅಂತ. ನನ್ನ ಗಂಡ ಇಷ್ಟು ಮರಗೇಡೈತಿ, ಮಣ್ಣೆ ಸಂತಿ ಕರ್ಕೊಂಡು ಹೋಗ್ಯಾನ, ನಾನು ಅಲ್ಲೇ ಪ್ಯಾಕೆಟ್ ಚಿಲ್ಲರು ತೊಗೊಂಡ್ಬರ್ತೇವೆ, ನಾನು ಅಲ್ಲೇ ಮರಕ್ ಬರ್ಬೇಕಾ? ಪ್ಯಾಕೆಟ್ ಚಲು, ನಿಂದು ಚಲು, ನಂದು ಕೇಳಂದು ಆಯ್ಕೇನ್ ಹೇಳ್ಬೇಕು, ನನ್ನ ಗಂಡ ಇಷ್ಟು ಮರಗೇಡೈತಿ, ಮನೆ ಸಿನಿಮಾ ನೋಡಕ್ ಕರ್ಕೊಂಡು ಹೋಗಿ, ಸಿನಿಮಾ ನೋಡ್ಕೊಂಡು ಕೂತು ಇಂಟರ್ವ್ಯೂ ಬಿಟ್ಟು ಚಿಪ್ಸ್ ತರ್ತೀನಿ ಅಂತ ಹೇಳಿ ಹೊರಗೆ ಹೋದ, ನನ್ನ ಬಿಟ್ಟು ಅಲ್ಲೇ ಮನೆಗೆ ಬಂದೈತಿ. ಇಂಥ ಮೂರನೇದ ಕೇಳಿ, ನಿಂದು ಬಹಳ ಚಲೋ, ನಿನ್ನ ಗಂಡ ನಿನ್ನ ಮಾರ್ಕೆಟ್ದಾಗ ಬಿಟ್ಟು ಬಂದಾನ, ನಿನ್ನ ಗಂಡ ನಿನ್ನ ಪಿಕ್ಚರ್ ಪ್ಯಾಕೇಜ್ದಾಗ ಬಿಟ್ಟು ಬಂದ, ನಮ್ದು ಕೇಳಕತ್ತಿ ಅಂದ್ರ. ಹೌದಾ, ನಿಂದೇನು ಹೇಳು ಅಂದ್ರ. ನನ್ನ ಗಂಡ ಬೆಳತಾಕ ಚಲೋ ಇರ್ತೈತಿ, ಹರ್ಯಾಗ್ಯದ ಅಕ್ಕಾರ ನೀವ್ ಯಾರೇ ಅಂತ. ಈ ಮರದ ಸಂಬಂಧ 3 ಜನ ಹೆಣ್ಮಕ್ಳು ಹೈಕೋರ್ಟ್ ಬಂದ್ಬಿಟ್ಟಾರೆ. ಹೈಕೋರ್ಟ್ ನಾನು ಏನೋ ಕೆಲಸಿಟ್ಟು ಹೋಗಿದ್ದೆ. ಇವ್ರು 3 ಜನ ನೋಡಿ ನಾನು ಕೇಳಿ ಪರೀಕ್ಷೆ, ಯಾಕೋ ಈ ಕಡೆ ಬಂದೇರಿ? ಅಲ್ರಿ ಸರ್, ಏನ್ ಮಾಡೋದ್ರಿ, ನಮಗ್ ಬಾಳ ತ್ರಾಸ ಆಗಿ ನಮ್ ಗಂಡ ಡೈವರ್ಸ್ ಕೊಡಕ್ ಬಂದಿದ್ವಿ ಅಂದ್ರು. ಡೈವರ್ಸ್ ಕೊಡಕ್ ಬಂದ್ರೆ ಏನ್ ಸಮಸ್ಯೆ ಆಗೈತಿ? ಚಾಲು ಮಾಡಿದ್ರೆ ಮೊದ್ಲೇ ಸರ್ ಏನ್ ಕೇಳ್ತೀರಿ ನಮ್ ಸಮಸ್ಯೆ? ಇರ್ಲಿ ಹೇಳುವ, ಏನ್ ಸಮಸ್ಯೆ? ಮೊದ್ಲೇದ ಚಾಲು ಮಾಡಿಲ್ಲ. ಸರ್, ನನ್ನ ಗಂಡ ಕಂಡಕ್ಟರ್ ಅದಾನ್ರಿ. ಕಂಡಕ್ಟರ್ ಚಲೋ ಆಗ್ಲಲ್ಲೇ, ಕಂಡಕ್ಟರ್ ಇರ್ಬೇಕು, ಕಲೆಕ್ಟರ್ ಇರ್ಬೇಕು. ಏನ್ ಚಲೋ ತರ್ತೀರಿ ಸರ್? ಅದ ದೊಡ್ಡ ಸಮಸ್ಯೆ ಆಗೈತಿ. ಏನ್ ಸಮಸ್ಯೆವ? ಸರ್, ನನ್ ಗಂಡ ರಾತ್ರಿ ಬರ್ತಾನ್ರೆ, ಪಲ್ಲಂಗ್ ಮೇಲೆ ಕುಂಡ್ತಾನ. ಅದು ಸರಿ, ಇನ್ನೊಂದ್ ಸೀಟ್ ಹಿಡಿತಿತ್ತು. ಬಸ್ ಅದು ಸರಿ, ಇನ್ನೊಂದ್ ಸೀಟ್ ಹಿಡಿತಿತ್ತು. 2ನೇದಕ್ಕೆ ಇದು ಚಲೋ
ನನ್ನ ಕೇಳಿ ಕತೆ ಅಂತ ಹೇಳು ನಿಂದೇನು ಸಮಸ್ಯೆ? ನನ್ನ ಗಂಡ ಡಾಕ್ಟರ್ ಅದಾನ. ಡಾಕ್ಟ್ರ ಭಾಳ ಚಲೋ ಅಲ್ಲ ಏನ್ ಚಲೋ ತರ್ತೀವಿ ಸರ? ಅಲ್ಲ ದೊಡ್ಡ ಸಮಸ್ಯೆ ಆಗೈತಿ ಏನ್ರಿ? ಹೌದಾ, ಏನ್ ಸಮಸ್ಯೆ ಆಗೈತಿ ಸರ್? ನನ್ನ ಗಂಡ ಬರ್ತಾನ, ಬಾಜು ಕುಂತಾನ, ಕೈ ಹಿಡಿತಾನ, ಆ ಮಾಡ್ತಾನ, ಕಣ್ ತೆರೆತಾನ, ಗುಳಿಗೆ ಒಗಿತಾನ. ಸರಿ ಮಕ್ಕಳ ಎಂತ ಸಮಸ್ಯೆ? ಮೂರನೇದೈತಿ ಹೇಳ್ರಿ. ನಿಮ್ಮದು ಬಹಳ ಚಲೋ ಐತ್ವ ಇಬ್ಬರದು, ನಮ್ಮದು ಕೇಳಕತ್ತಿ ಅಂತ. ನಿಮ್ದು ಏನ್ ಸಮಸ್ಯೆ ಹೇಳುವ? ಸರ್ ಏನ್ ಮಾಡ್ತೀರಿ? ನನ್ನ ಗಂಡ ಇಂಟರ್ನ್ಯಾಷನಲ್ ಕಬಡ್ಡಿ ಆಟಗಾರ. ಇಂಟರ್ನ್ಯಾಷನಲ್ ಕಬಡ್ಡಿ ಆಟಗಾರ ಬಹಳ ಚಲೋ ಆದ್ನ. ಏನ್ ಚಲೋ ತರ್ತೀರಿ ಸರ್? ಅದ ದೊಡ್ಡ ಸಮಸ್ಯೆ ಆಗೈತಿ. ಹೌದಾ, ಏನ್ ಸಮಸ್ಯೆ ಆಗೈತಿ ಸರ್? ನನ್ನ ಗಂಡ ರಾತ್ರಿ ಬರ್ತಾನ, ಕಬಡ್ಡಿ 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 ಅಂತ ಬರ್ತಾನ, ಮುಟ್ಟತಾನ, ಕಬಡ್ಡಿ ಕಬಡ್ಡಿ ಅಂತ ಬರ್ತಾನ, ಮುಟ್ಟತಾನ, ಓಡುತ್ತಾನ. ನಿಂಗ ಮಾಡಾಕತ್ತ ಇಂಥ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಅದಾಳುವ. ಓಕೆ, ಥ್ಯಾಂಕ್ ಯು.